ಸರ್, ಇದ್ರ ಜೊತೆಗೆ ನಾಳೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಈದ್ ಮಿಲಾದ್ ಕಾರ್ಯಕ್ರಮ ನಡೀತಾ ಇದೆ. ಸೊ ವಿದೇಶದಿಂದ ಟೂರಿಸ್ಟ್ ವೀಸಾವನ್ನು ಕರ್ಕೊಂಬಂದು ಇಲ್ಲಿ ಭಾಷಣ ಮಾಡಬೇಕು ಅಂತಿತ್ತು. ಈಗ ಯಾವಾಗ BJP ಮತ್ತು ಬೇರೆ JDS ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಈಗ ಯೂಟರ್ನ್ ನೋಡ್ತಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ. ನೋಡಿ, ಫಾರಿನ್ನವ್ರು ಕರ್ಕೊಂಬಂದು ಭಾಷಣ ಮಾಡಿಸೋದು ಅಥವಾ ಇನ್ನೊಂದು ಮಾಡ್ಸಕ್ಕಂಥದ್ದು ಯಾತಕ್ಕೆ ಮಾಡ್ತಾರೆ ಏನು ಅಂತಕ್ಕಂಥದ್ದು ನನಗೆ ಅರ್ಥ ಆಗಲ್ಲ. ಕೇವಲ ಒಂದು ವರ್ಗವನ್ನು ಓಲೈಕೆ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ. ಈದ್ ಮಿಲಾದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಬಾಂಧವರು, ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ. ನಮ್ಮವರೇ ಯಾರೇ ಭಾಷಣ ಮಾಡಿ ಈದ್ ಮಿಲಾದ್ ಅಂದ್ರೇನು, ಯಾವ ರೀತಿ ನಾವು ದೇಶದಲ್ಲಿರಬೇಕು, ಅವರೆಲ್ಲರೂ ಕೂಡ ಭಾರತೀಯರು ಅನ್ನೋ ಒಂದು ದೃಷ್ಟಿನಲ್ಲಿ ಈದ್ ಮಿಲಾದನ್ನು ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಸರ್, ಇನ್ನೊಂದು ತಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರೆ, ಸೊ ಈ ಕುಕ್ಕರ್ ಬ್ಲಾಸ್ಟ್ ಕೂಡ ಆಗಿತ್ತು 2022ರಲ್ಲಿ. ಅದು ಧರ್ಮಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಅನ್ನೋಂಥದ್ದು ಅಂಶ ಈಗ ಪತ್ತೆ ಆಗಿದೆ. ಇಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತೇಳಿ ನಾವು ಯಾತ್ರೆನ ಮಾಡಿದ್ದು ನಿಜ. ಅದರಲ್ಲಿ ಸೌಜನ್ಯ ಕೇಸು ಇನ್ನೊಂದು ಏನಾದರೂ ಮಾಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರು ತಪ್ಪಿಸ್ತಿದ್ದಾರೆ ತಪ್ಪಸ್ಸನ್ನು ಅವರು ಸೀರಿಯಸ್ ಆಗಿ ಕಂಡುಹಿಡಿದು ಮಾಡಬೇಕು. ಈಗ ನಮ್ಗೆ ಅವ್ರು ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದಕ್ಕೆ ನಾವು NIA ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾಯಿದ್ವಿ. NIA ಮುಖಾಂತರ ಆಗಿದ್ರೆ, ಈಗ ಮುಖ್ಯಮಂತ್ರಿಯವರು ಯಾವುದೋ ಒಂದು ಪೇಪರಲ್ಲಿ ನೋಡಿದೆ, ಯಾವುದೋ ಫಾರಿನ್ ದುಡ್ಡು ಹರಿದು ಬಂದಿದೆ, ಅದು ಬಂದಿದೆ ಅಂತಕ್ಕಂಥ ಹೇಳ್ತಾ ಇದ್ರಲ್ಲ. ಮುಖ್ಯಮಂತ್ರಿಗೆ ಯಾವ ಫಾರಿನ್ ದುಡ್ಡು ಬಂದಿದೆ ಅಂತ ಈಗ ಅಕೌಂಟ್ ಗೊತ್ತಾಯ್ತಲ್ಲ, ಡಿಸ್ಕ್ಲೋಸ್ ಮಾಡಬೇಕಲ್ವಾ? ಯಾವ ಪಾರ್ಟಿಗೆ ಬಂದಿದೆ, ಏನಾಗಿದೆ, ಯಾರು ಏನು ಎತ್ತ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡಬೇಕು. ಅವ್ರಿಗೆ ಆಗದೇ ಇದ್ದರೆ NIA ಕೂಡಲೇ ಒಪ್ಪಿಸಿ ಅದನ್ನು ತನಿಖೆ ಮಾಡಿ ಯಾವರೇ ಇದರಲ್ಲಿ ದುಡ್ಡು ಹೊರದೇಶದಿಂದ ದುಡ್ಡು ಬಂದಿರತಕ್ಕಂಥ ತಪ್ಪಿದ್ರೆ ಅದಕ್ಕೆ ಕ್ರಮ ತಗೊಳ್ಳಿ.